ಜೈ ಜೈ ಗುರುದೇವ ದತ್ತ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ಬಹಳಷ್ಟು ಮಹಿಮೆಗಳನ್ನು ಕೇಳಿದಂತಹ ನಾಮಧಾರಕನು ಸಿದ್ಧಮುನಿಗಳ ಹತ್ತಿರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಗುರುನಾಥ, ನನಗೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ಮತ್ತಷ್ಟು ಮಹಿಮೆಗಳನ್ನು ದಯಮಾಡಿ ಹೇಳಬೇಕು ಅಂತ ಹೇಳಿ ಬೇಡಿದಾಗ ಸಿದ್ಧಮುನಿಗಳು ಶ್ರೀಪಾದ ಸ್ವಾಮಿಗಳ ಇನ್ನೊಂದು ಮಹಿಮೆಯನ್ನು, ಲೀಲೆಯನ್ನು ಈ 9ನೇ ಅಧ್ಯಾಯದಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಕುರುವಪುರದಲ್ಲಿದ್ದಾಗ ಅಲ್ಲಿ ಒಬ್ಬ ಮಡಿವಾಳನು, ಅಗಸನು ಪ್ರತಿನಿತ್ಯ ಬಂದು ಗುರುಗಳ ಸೇವೆಯನ್ನು ಮಾಡಿ ತನ್ನ ಮನೆಗೆ ತೆರಳುತ್ತಿದ್ದ. ಬೆಳಗ್ಗೆ ಬಂದು ಆ ಮಠದ ಎದುರಿನಲ್ಲಿ ಕಸಗಳನ್ನೆಲ್ಲ ತೆಗೆದು ಶುದ್ಧಿ ಮಾಡಿ ಗುರುಗಳಿಗೆ ನಮಸ್ಕರಿಸಿ ತನ್ನ ಆ ಕುಲವೃತ್ತಿಯಾಗಿರ್ತಕ್ಕಂಥದ್ದು ಬಟ್ಟೆ ಒಗೆಯುವ ಕೆಲಸಕ್ಕೆ ಹೋಗ್ತಿದ್ದ. ಪ್ರತಿನಿತ್ಯ ಅದು ಅವನ ದಿನಚರ್ಯವಿತ್ತು. ಅವನಿಗೆ ಗುರುಗಳ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತು ಎಂದರೆ ಗುರುಗಳ ದರ್ಶನವೇ ಗಂಗಾ ಸ್ನಾನದ ಸಮಾನ ಎಂಬುದಾಗಿ ತಿಳಿದಿರತಕ್ಕಂಥವನು. ಅವನ ಭಕ್ತಿಗೆ ಮೆಚ್ಚಿ ಗುರುಗಳು ಅವನಿಗೆ ರಾಜನಾಗುವ ವರವನ್ನು ಸಹ ನೀಡಿದ್ದರು. ಈ ವಿಚಾರವನ್ನು ಕೇಳಿದ ಕ್ಷಣ ನಾಮಧಾರಕನು ಸಿದ್ಧಮುನಿಗಳಿಗೆ ಈ ಕಥೆಯನ್ನು ವಿವರವಾಗಿ ತಿಳಿಸಲು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆಗ ಸಿದ್ಧಮುನಿಗಳು ಹೇಳುತ್ತಾರೆ, ಒಮ್ಮೆ ಬೇಸಿಗೆಯ ಸಮಯ ಆ ಜಾಗದ ರಾಜಕುಮಾರ ತನ್ನ ಅರಮನೆಯ ಸ್ತ್ರೀಯರೊಂದಿಗೆ ಆ ಕೃಷ್ಣೆಯಲ್ಲಿ ಜಲಕ್ರೀಡೆಯನ್ನು ಆಡಲಿಕ್ಕೆ ಅಲ್ಲಿ ಬಂದಿದ್ದ. ಆ ಸಮಯದಲ್ಲಿ ತನ್ನ ವೃತ್ತಿಯಲ್ಲಿ ಮಗ್ನನಾಗಿದ್ದ ಈ ಮಡಿವಾಳ ಅದನ್ನು ನೋಡ್ತಾ ನೋಡ್ತಾ ಅವನಿಗೆ ಬಹಳ ಆನಂದವಾಯಿತು. ಇವನು ಯಾವ ದೇವರ ಅಥವಾ ಯಾವ ಗುರುಗಳ ಪೂಜೆ ಮಾಡಿದ್ದರಿಂದ ಆ ಪುಣ್ಯದ ಬಲದಿಂದ ಇವನು ಇಷ್ಟು ಸುಂದರವಾಗಿ ಸುಖದಿಂದ ತನ್ನ ಜೀವನ ನಡೆಸುತ್ತಿದ್ದಾನಲ್ಲ, ಇದು ನನ್ನ ಭಾಗ್ಯದಲ್ಲಿಲ್ಲವಲ್ಲ ಎಂಬುದಾಗಿ ಯೋಚಿಸುತ್ತಾ ಸ್ನಾನಗಳನ್ನೆಲ್ಲ ಮಾಡಿಕೊಂಡು ದಿನನಿತ್ಯದ ತನ್ನ ಆ ಸಮಯದ ಪ್ರಕಾರವಾಗಿ ದೇವಸ್ಥಾನಕ್ಕೆ ಅಲ್ಲಿ ಮಠಕ್ಕೆ ಬಂದು ಅಲ್ಲೆಲ್ಲ ಅಂಗಣವನ್ನೆಲ್ಲ ತೊಳೆದು ಮಾಡಿ ಗುರುಗಳಿಗೆ ನಮಸ್ಕರಿಸ್ತಾನೆ. ಅವನ ಮನಸ್ಸನ್ನು ಅರಿತಂತಹ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಅವನನ್ನು ಕರೆದು ಕೇಳುತ್ತಾರೆ, ಆ ಮಡಿವಾಳನನ್ನು ಕರೆದು ಕೇಳುತ್ತಾರೆ, ಏನನ್ನ ಯೋಚನೆಯನ್ನು ಮಾಡುತ್ತಿದ್ದಿ? ಅವನು ಈ ಮನಸ್ಸಿನಲ್ಲಿ ನಡೆದಂತಹ ವಿಚಾರಗಳನ್ನೆಲ್ಲ ಗುರುಗಳ ಮುಂದೆ ಬಿಚ್ಚಿಡುತ್ತಾನೆ. ಗುರುಗಳು ಹೇಳ್ತಾರೆ, ನಿನಗೆ ಈ ಜನ್ಮದಲ್ಲಿ ಈ ಕಷ್ಟಗಳು, ದುಡ್ಡಿನ ಅಭಾವ, ಈ ಸಂಪತ್ತು ಇಲ್ಲದೆ ಇರುವುದರಿಂದ ನಿನಗೆ ಈ ಭಾವನೆ ಜಾಗೃತವಾಗಿದೆ. ಇರಲಿ, ನಿನಗೂ ನಾನು ವರವನ್ನು ಕೊಡ್ತೇನೆ, ನೀನು ಅರಸನಾಗಿ ಬಾಳು ಅಂತ ಹೇಳಿದ ಕ್ಷಣ ಇವನಿಗೆ ಬಹಳ ಭಯವಾಗ್ಲಿಕ್ಕೆ ಶುರುವಾಯಿತು. ಅವನು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ, ಗುರುನಾಥ, ನನಗೆ ನಿಮ್ಮ ಅನುಗ್ರಹ ಬೇಕು, ಜ್ಞಾನ ಬೇಕು, ಇದು ಬಿಟ್ಟು ನನಗೆ ಬೇರಿನ್ನೇನು ಬೇಡ ಪ್ರಭು ಅಂತ ಹೇಳಿದಾಗ ಗುರುಗಳು, ನೀನು ಇದೇ ಜನ್ಮದಲ್ಲಿ ಅರಸನಾಗ್ತೀಯೋ ಅಥವಾ ಮುಂದಿನ ಜನ್ಮದಲ್ಲಿ ಅರಸನಾಗ್ತೀಯೋ, ನಿನ್ನ ಮೃತ್ಯು ಸಮೀಪಿಸ್ತಿದೆ, ಅದಕ್ಕಾಗಿ ನಿನಗೆ ಯಾವುದು ಬೇಕು ಹೇಳು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಗುರುವೇ, ನನಗೆ ಈ ಜನ್ಮದಲ್ಲಿ ನಾನು ಬದುಕಿರುವವರೆಗೂ ನಿಮ್ಮ ಪಾದ ಸೇವೆ, ನಿಮ್ಮ ಭಜನೆ, ನಾಮ ಸಂಕೀರ್ತನೆ ಇದು ಬಿಟ್ಟು ಬೇರೆ ಯಾವುದೂ ನಾನು ಅಪೇಕ್ಷೆ ಪಡಲು ಇಚ್ಛೆ ಪಡೋದಿಲ್ಲ. ನನಗೆ ನೀವು ವರವಾಗಿ ನೀಡುವುದೇ ಆದರೆ ಮುಂದಿನ ಜನ್ಮದಲ್ಲಿ ಅರಸನಾಗುವ ವರವನ್ನು ನೀಡಿ ಅಂತ ಹೇಳಿದಾಗ ಗುರುಗಳು ಆಶೀರ್ವಾದವನ್ನು ಮಾಡಿ ಹೇಳುತ್ತಾರೆ, ಮುಂದೆ ಬೀದರ್ ನಗರದಲ್ಲಿ ನೀನು ಮ್ಲೇಂಚರ ಕುಲದಲ್ಲಿ ಹುಟ್ಟು ಅಲ್ಲಿ ಅರಸನಾಗಿ ರಾಜ್ಯ ಭಾರವನ್ನು ನಡೆಸು. ಆ ಸಮಯದಲ್ಲಿ ತಾನೂ ಕೂಡ ನರಸಿಂಹ ಸರಸ್ವತಿ ಎಂಬತಕ್ಕಂಥ ಅವತಾರದಲ್ಲಿ ಆ ರೂಪದಲ್ಲಿದ್ದಾಗ ನಾನು ನಿನಗೆ ಬಂದು ದರ್ಶನವನ್ನು ನೀಡುತ್ತೇನೆ, ಏನೂ ಯೋಚನೆಯನ್ನು ಮಾಡಬೇಡ ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತಾರೆ.
ಮತ್ತು ಅಲ್ಲೇ ಸ್ವಲ್ಪ ಸಮಯದಲ್ಲೇ ಅಶ್ವಯುಜ ಬಹುಳ ದ್ವಾದಶಿ ಮಾರ್ಗಶಿರ ನಕ್ಷತ್ರದ ದಿನದಂದು ಶ್ರೀಪಾದ ಶ್ರೀವಲ್ಲಭರು ಆ ಪವಿತ್ರವಾದಂತಹ ಕೃಷ್ಣೆಯಲ್ಲಿ ಲೀನರಾಗ್ತಾರೆ. ಈ ಕಥೆಯನ್ನ ಕೇಳಿದಂತಹ ನಾಮಧಾರಕನಿಗೆ ಗುರುಗಳ ಮಹಿಮೆ ಕೇಳಿ ಸಂತೋಷವಾಯಿತು. ಜೊತೆಗೆ ಗುರುಗಳು ಅಲ್ಲಿ ಲೀನವಾದಂತಹ ವಿಚಾರವು ಕೇಳಿ ದುಃಖವಾಯಿತು. ಕೂಡಲೇ ಆ ನಾಮಧಾರಕನು ಸಿದ್ಧ ಮುನಿಗಳ ಹತ್ತಿರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಗುರುವೇ, ಹೇ ಗುರುನಾಥ, ನಮ್ಮ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ಮತ್ತಷ್ಟು ಲೀಲೆಗಳು ಮಹಿಮೆಗಳು ನನಗೆ ಕೇಳಬೇಕಂತ ಬಹಳ ಇಚ್ಛೆಯಾಗಿದೆ. ಮತ್ತು ಮುಂದೆ ಅವರು ನರಸಿಂಹ ಸರಸ್ವತಿ ರೂಪವನ್ನು ಧರಿಸಿದಾಗ ಅವರು ಮಾಡಿರತಕ್ಕಂಥ ಲೀಲೆಗಳು ಮಹಿಮೆಗಳನ್ನು ನನಗೆ ದಯಮಾಡಿ ತಿಳಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಿದ್ಧಮುನಿಗಳು ಮುಂದಿನ ಅಧ್ಯಾಯಗಳಲ್ಲಿ ಮತ್ತಷ್ಟು ಮಹಿಮೆಗಳು ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ಅವರು ಲೀನವಾದ ಮೇಲೂ ನಡೆದಂತಹ ಮಹಿಮೆಗಳು, ಕಡೆಗೆ ನರಸಿಂಹ ಸರಸ್ವತಿ ಸ್ವಾಮಿಗಳ ಜನನ, ಅಲ್ಲಿಂದ ಮುಂದೆ ಅವರ ಮಹಿಮೆಗಳನ್ನು ತಿಳಿಸ್ತಾ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಅದನ್ನೆಲ್ಲವನ್ನು ನಾನೂ ಕೂಡ ನಿಮ್ಮ ಜೊತೆಯಲ್ಲಿ ಮುಂದಿನ ಭಾಗದಲ್ಲಿ ಹಂಚಿಕೊಳ್ಳುತ್ತೇನೆ. ಅಲ್ಲಿವರೆಗೂ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ, ಬ್ರಹ್ಮಚೈತನ್ಯ ಶ್ರೀ ಗುರುದಾಸ ಸ್ವಾಮಿ ಮಹಾರಾಜ್ ಕಿ ಜೈ. ಜೈ ಜೈ ಗುರುದೇವ ದತ್ತ.